ಆತ್ಮೀಯ ವೀಕ್ಷಕರಿಗೆಲ್ಲ ವಿಸ್ಮಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾರಸಿಂಹ ಎಂದರೆ ಸಿಂಹದ ಮುಖ ಹೊಂದಿರುವ ನರ ಅಥವಾ ಮಾನವ ಎಂಬುದು ನಿಮಗೆಲ್ಲ ಗೊತ್ತಿರಬಹುದು. ಈ ನರಸಿಂಹಾವತಾರ ಯಾಕಾಯಿತು, ಹೇಗಾಯಿತು ಎಂಬ ಬಗ್ಗೆ ನೀವು ಕಳೆದ ವಾರದ ಆವಲಬೆಟ್ಟ ವಿಸ್ಮಯ ಲೋಕ ಕಾರ್ಯಕ್ರಮದಲ್ಲಿ ನೋಡಿದ್ದೀರಿ. ವೀಕ್ಷಕರೇ, ನೀವು ಒಂದು ಸೂಕ್ಷ್ಮವನ್ನು ಗ್ರಹಿಸಿದರೆ ನರಸಿಂಹ ದೇವಾಲಯಗಳು ಇರುವುದೆಲ್ಲ ಬೆಟ್ಟ ಗುಡ್ಡಗಳಲ್ಲಿಯೇ. ಅಷ್ಟೇ ಅಲ್ಲ, ಆ ನಾರಸಿಂಹನು ನೆಲೆಸಿರುವುದು ಬಹುತೇಕ ಗುಹೆಗಳಲ್ಲಿಯೇ. ಹಾಗೆ ಗುಹೆಗಳಲ್ಲಿಯೇ ನರಸಿಂಹ ನೆಲೆಸಲು ಕಾರಣವೇನು ಮತ್ತು ಬೆಟ್ಟ ಮತ್ತು ಗುಡ್ಡಗಳ ಮೇಲೆಯೇ ಯಾಕೆ ನಾರಸಿಂಹ ದೇವಾಲಯಗಳಿವೆ ಎಂಬ ಬಗ್ಗೆ ವಿಚಾರ ಮಾಡಿದರೆ, ಸಿಂಹಮುಖಿಯಾಗಿರುವ ನರಸಿಂಹ ಗ್ರಾಮದಲ್ಲಿ ನೆಲೆಸಲು ಹೇಗೆ ಸಾಧ್ಯ? ಅದರಲ್ಲೂ ನರಸಿಂಹ ಎಂದರೆ ಉಗ್ರರೂಪಿ. ಉಗ್ರರೂಪಿಯಾದ ನಾರಸಿಂಹ ಜನ ವಾಸಿಸಿರುವ ಜಾಗಗಳಲ್ಲಿ ನೆಲೆಸಿದರೆ ಜನರು ಭಯ ಪಡುತ್ತಾರೆ ಅಲ್ಲವೇ? ಹಾಗೆಯೇ ನಾರಸಿಂಹ ಗುಹೆಗಳನ್ನು, ಬೆಟ್ಟ ಗುಡ್ಡಗಳನ್ನು ಆಯ್ದುಕೊಂಡು ತನ್ನ ನಿವಾಸವನ್ನಾಗಿ ಮಾಡಿಕೊಂಡಿದ್ದಾನೆ ಎಂಬುದು ಒಂದು ಪ್ರತೀತಿ. ಹಾಗೆ ನಾರಸಿಂಹ ನೆಲೆಸಿದ ಒಂದು ದೇವಾಲಯದ ಪವಾಡವೇ ಇಂದಿನ ವಿಸ್ಮಯ ಲೋಕ. ಪ್ರೀತಿಯ ವೀಕ್ಷಕರಿಗೆಲ್ಲ ವಿಸ್ಮಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸನಾತನ ನಂಬಿಕೆಗಳು, ಹಿಂದೂ ಪುರಾಣಗಳು ಕೇವಲ ಕಥೆಗಳಾಗಿರದೆ ಅವು ಜೀವನ ಮೌಲ್ಯಗಳನ್ನು ಬೋಧಿಸುತ್ತವೆ. ಪ್ರತಿಯೊಬ್ಬ ಮಾನವನ ಜೀವನ ಶೈಲಿ ಮತ್ತು ಪರೋಪಕಾರದ ಬಗ್ಗೆಯೂ ನಮ್ಮ ಪುರಾತನ ಆಚರಣೆಗಳಲ್ಲಿ ಪದೇ ಪದೇ ಹೇಳಲಾಗಿದೆ. ಅಷ್ಟೇ ಅಲ್ಲ, ಈಗಿನ ಆಧುನಿಕ ಯುಗದಲ್ಲಿ ಮಾನವ ಹಕ್ಕುಗಳು, ಪ್ರಾಣಿದಯಾ ಸಂಘಗಳು ಎಂದು ದಮನಿತರ ಪರ ಬಡಿದಾಡುವ ಸಂಘ ಸಂಸ್ಥೆಗಳು, ಪ್ರಾಣಿಗಳ ಹಕ್ಕುಗಳನ್ನು ರಕ್ಷಿಸುವ ಪ್ರಾಣಿದಯಾ ಸಂಘಗಳು ಎದ್ದರೂ ಶೋಷಣೆ ಮಾತ್ರ ಎಂದಿಗೂ ನಿಂತಿಲ್ಲ ಎಂಬುದಕ್ಕೆ ಈಗಲೂ ನಡೆಯುತ್ತಿರುವ ದೌರ್ಜನ್ಯಗಳೇ ನಿದರ್ಶನ. ಆದರೆ ಪುರಾತನ ಆಚರಣೆಗಳಲ್ಲಿ ಮಾನವ ಮಾತ್ರವಲ್ಲದೆ ಈ ಭೂಮಿಯ ಮೇಲೆ ಪ್ರಾಣಿಗಳು ಬದುಕಲು ಅರ್ಹ ಎಂಬ ಬಗ್ಗೆ ಹೇಳಲಾಗಿದೆ. ಆದರೆ ಅವನ್ನ ಕಾನೂನಿನ ಪರದೆಯೊಳಗೆ ಸೇರಿಸುವ ಬದಲು ಭಕ್ತಿಯ ಲೇಪನ ಮಾಡಿದ್ದಾರೆ ಅಷ್ಟೇ. ನೀವು ಯೋಚಿಸಿ, ಮರ ಕಡಿಯುವುದು ಅಪರಾಧ ಎಂದು ಕಾನೂನು ಹೇಳುತ್ತೆ. ಆದರೆ ಮರ ಕಡಿಯುವುದನ್ನು ಜನಸಾಮಾನ್ಯರಿರಲಿ ಅಧಿಕಾರಿಗಳೇ ಕಡಿದು ನಾಶ ಮಾಡುತ್ತಿರುವ ನಿದರ್ಶನಗಳು ನಮ್ಮ ಮುಂದಿವೆ. ಅದೇ ಮರ ದೇವಾಲಯಕ್ಕೆ ಸೇರಿರುವುದು, ಅದರಲ್ಲಿ ದೇವರಿದ್ದಾನೆ ಎಂಬ ಒಂದು ನಂಬಿಕೆ ಬೆಳೆಸಿದರೆ ಅಧಿಕಾರಿಗಳು ಕಡಿಯಲು ಬಂದರೂ ಜನರು ಅದಕ್ಕೆ ಅಡ್ಡ ಬೀಳುತ್ತಾರೆ. ಅದೇ ಕಾರಣಕ್ಕೆ ಅಲ್ಲವೇ ಅರಳಿ ಮರ ಮತ್ತು ಬೇವಿನ ಮರಗಳನ್ನ ನೆಟ್ಟು ಅವಕ್ಕೆ ಅಶ್ವತ್ಥ ಕಟ್ಟೆ ಕಟ್ಟಿ ಭಕ್ತಿಯ ಲೇಪನ ಮಾಡಿದ್ದಾರೆ. ಶತಶತಮಾನಗಳು ಕಳೆದರೂ ಆ ಎರಡು ಮರಗಳ ತಂಟೆಗೆ ಸಾಮಾನ್ಯರು ಯಾರೂ ಹೋಗುವುದಿಲ್ಲ. ಯಾರಾದರೂ ಹೋದರೆ ಅವರ ಗ್ರಹಚಾರ ಬಿಡಿಸದೆ ಜನ ಬಿಡುವುದೂ ಇಲ್ಲ. ಹಾಗೆಯೇ ಹಾವು ಶಿವನ ಆಭರಣ, ನವಿಲು ಕುಮಾರಸ್ವಾಮಿಯ ವಾಹನ ಎಂದು ಹೇಳಿರುವ ಕಾರಣದಿಂದಲೇ ಇಂದು ನಾಗರ ಹಾವು ಕಂಡರೆ ಯಾರೂ ಸಾಯಿಸಲು ಮುಂದಾಗುವುದಿಲ್ಲ, ನವಿಲು ಬೇಟೆಯಾಡುವುದಿಲ್ಲ. ಆದರೆ ಕಾನೂನಿನಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದೆ. ಜಿಂಕೆ ಕೊಂದರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯೂ ಇದೆ. ಆದರೆ ಸಿನಿಮಾ ನಾಯಕ ನಟರೇ ಜಿಂಕೆಗಳನ್ನ ಬೇಟೆಯಾಡಿ ಕಾನೂನಿನ ಕುಣಿಕೆಗೆ ಸಿಕ್ಕ ನಿದರ್ಶನಗಳು ನಮ್ಮ ಮುಂದಿವೆ. ಅದೇ ಭಕ್ತಿಗೂ ಮತ್ತು ಕಾನೂನಿಗೂ ಇರುವ ವ್ಯತ್ಯಾಸ. ಆದರೆ ವೈಚಾರಿಕತೆ ಹೆಸರಿನಲ್ಲಿ ಮೂಢನಂಬಿಕೆ ಎಂದು ಹೇಳುವ ಮೂಲಕ ಪುರಾತನ ನಂಬಿಕೆಗಳನ್ನು ತೊಡೆದು ಹಾಕುವ ಮುನ್ನ ಅದರ ಹಿಂದಿನ ಉದ್ದೇಶವನ್ನ ಅರಿತರೆ ನಮ್ಮ ಆಚರಣೆಗಳ ನಿಜವಾದ ಅರ್ಥ ಗೋಚರಿಸುತ್ತದೆ. ಇದೆಲ್ಲ ಹೇಳಲು ಕಾರಣವೇನು ಅನ್ನೋ ಯೋಚನೆ ಬೇಡ. ಇಷ್ಟೆಲ್ಲ ಹೇಳುವುದಕ್ಕೆ ಮುಖ್ಯ ಕಾರಣ ನಮ್ಮ ಆಚರಣೆಗಳು ಎಷ್ಟು ದೂರದೃಷ್ಟಿಯಿಂದ ಕೂಡಿವೆ ಎಂದು ಹೇಳುವುದಕ್ಕೆ ಮಾತ್ರವಲ್ಲ. ಇಲ್ಲಿ ಕಾಣ್ತಾ ಇದೆಯಲ್ಲ ದೇವಾಲಯ, ಈ ದೇಗುಲಕ್ಕೂ ಇಂತಹದೇ ಒಂದು ಪುರಾತನವಾದ ನಂಬಿಕೆ ಇದೆ.
ಮಾತ್ರವಲ್ಲ, ಆ ನಂಬಿಕೆಗೆ ಶತಮಾನಗಳ ಇತಿಹಾಸವಿದೆ. ಆ ಇತಿಹಾಸಕ್ಕೂ ಒಂದು ಪ್ರಾಣಿಯನ್ನ ಪೂಜಿಸುವ ಮಹತ್ತರವಾದ ಕಾರಣವಿದೆ. ಇವೆಲ್ಲ ತಿಳಿಯುವುದಕ್ಕೂ ಮೊದಲು ಈ ದೇವಾಲಯದ ಬಗ್ಗೆ ಒಮ್ಮೆ ತಿಳಿಯೋಣ ಬನ್ನಿ. ಈ ದೇಗುಲ ಚಿಂತಾಮಣಿ ತಾಲೂಕಿನಲ್ಲಿದೆಯಾದರೂ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ತಾಲೂಕುಗಳ ಗಡಿಯಲ್ಲಿದೆ. ಈ ನರಸಿಂಹ ನೆಲೆಸಿದ ಕ್ಷೇತ್ರವಿರುವ ಗ್ರಾಮದ ಹೆಸರು ಅಟ್ಟೂರು. ಇಲ್ಲಿ ನೆಲೆಸಿರುವ ಸ್ವಯಂಭೂ ನರಸಿಂಹಸ್ವಾಮಿ ಸಾಲಿಗ್ರಾಮ ಶಿಲೆಯಲ್ಲಿದ್ದು ಶತಮಾನಗಳ ಹಿಂದಿನಿಂದಲೂ ತನ್ನದೇ ಆದ ಶಕ್ತಿಯನ್ನ ಹೊಂದಿರುವ ದೇವರಾಗಿದ್ದಾರೆ. ಇಲ್ಲಿ ಈ ನರಸಿಂಹ ನೆಲೆಸಲು ಪುರಾತನವಾದ ಒಂದು ಐತಿಹ್ಯವಿದೆ. ಆ ಐತಿಹ್ಯ ಆಗಲೇ ಹೇಳಿದಂತೆ ಒಂದು ಪ್ರಾಣಿಯ ಜೀವದೊಂದಿಗೆ ಸಂಪರ್ಕ ಹೊಂದಿರುವುದೇ ವಿಶೇಷ. ಇಲ್ಲಿದ್ದಾರಲ್ಲ ಸ್ವಯಂಭೂ ನರಸಿಂಹಸ್ವಾಮಿ. ಈ ದೇವಾಲಯ ಶತಮಾನಗಳ ಹಿಂದೆ ನಿರ್ಮಾಣವಾಗಿರುವುದು. ಇಲ್ಲಿನ ದೇವಾಲಯ ನಿರ್ಮಾಣಕ್ಕೂ ಮೊದಲು ವಲಸೆ ಬಂದ ಒಂದು ಕುಟುಂಬ ಈ ದೇವಾಲಯ ಇರುವ ಜಾಗದಲ್ಲಿ ನೆಲೆಸಿತ್ತಂತೆ. ಹಾಗೆ ಹಲವು ದಿನಗಳ ಕಾಲ ಅಲ್ಲಿಯೇ ನೆಲೆಸಿದ್ದ ಆ ಕುಟುಂಬಕ್ಕೆ ಒಂದು ದಿನ ಇದೇ ಜಾಗದಲ್ಲಿ ಮೊಲವೊಂದು ಕಾಣಿಸಿದ. ಆ ಮೊಲವನ್ನ ಕಂಡ ಆ ಕುಟುಂಬದಲ್ಲಿನ ಪುರುಷರು ಸಹಜವಾಗಿಯೇ ಬೇಟೆಯಾಡಿದ್ದಾರೆ. ಆದರೆ ಪೆಟ್ಟು ಬಿದ್ದ ಮೊಲ ಕೆಳಗೆ ಬಿದ್ದು ಉರುಳಾಡಿತ್ತಂತೆ. ಹಾಗೆ ಪರದಾಡುತ್ತಿದ್ದ ಮೊಲ ನರಸಿಂಹ ನರಸಿಂಹ ಎಂದು ಕೂಗುತ್ತಿರುವುದನ್ನು ಕಂಡು ಆಶ್ಚರ್ಯಗೊಂಡು ಆ ವ್ಯಕ್ತಿಗಳು ಮೊಲದ ಬಾಯಿಂದ ನರಸಿಂಹ ಪಠಣೆಯಾಗಲು ಕಾರಣವೇನು ಎಂಬ ಆಶ್ಚರ್ಯದಲ್ಲಿರುವಾಗಲೇ ಅಲ್ಲಿ ಅಶರೀರವಾಣಿಯೊಂದು ಕೇಳಿಸಿತಂತೆ. ಆ ಅಶರೀರವಾಣಿ, ಇಲ್ಲಿ ನಾನು ನರಸಿಂಹ ನೆಲೆಸಿದ್ದೇನೆ, ನೀವು ಬೇಟೆಯಾಡಿದ ಆ ಮೊಲವನ್ನ ಇಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ ಒಳಿತಾಗಲಿದೆ ಎಂದು ಆದೇಶಿಸಿತಂತೆ. ಆ ಅಶರೀರವಾಣಿಯ ಆಜ್ಞೆಯಂತೆ ಆ ಕುಟುಂಬ ಕೂಡಲೇ ಅಲ್ಲಿ ಪುಟ್ಟ ಗುಡಿಯೊಂದನ್ನ ನಿರ್ಮಿಸಿ ಆ ಮೊಲವನ್ನ ಅದರಲ್ಲಿಟ್ಟು ಪೂಜೆ ಮಾಡತೊಡಗಿದ್ದಾರೆ. ಹಾಗೆ ಇಲ್ಲಿ ಪೂಜೆಗಳು ಆರಂಭವಾಯಿತು ಎನ್ನುತ್ತವೆ ಇಲ್ಲಿನ ಇತಿಹಾಸ. ಲಕ್ಷ್ಮೀನಾರಾಯಣ ಅಂತ ದೇವಸ್ಥಾನದ ಅರ್ಚಕ ನಾನು. ನಮ್ಮ ಅಜ್ಜಿಯವರು ಹೇಳೋರು, ಹಿಂದೆ ನಮ್ಮ ಹುಡುಗರಿದ್ದಾಗ ಯಾರೋ ನಾಯಕರು ಬಂದು ಇಲ್ಲಿ ವಲಸೆ ಬಂದು ಮಕ್ಕಳಿಲ್ದಿರ ಇಲ್ಲಿ ಬಂದು ಒಳ್ಳೆ ಅತಿ ಕತ್ಲಾಗೋಯ್ತು ಅಂತ ಇಲ್ಲಿ ಬಂದು ನಿಂತ್ಕೊಂಡ್ರಂಥವ್ರು. ಹಿಂದೆ ಒಂದು ಕುಂಟೆ ಇತ್ತು, ನೀರು ಚೆನ್ನಾಗಿತ್ತು. ಅದರಲ್ಲಿ ಅಲ್ಲಿ ಸ್ನಾನ ಮಾಡಿ ಬೆಳಗ್ಗೆ ಹೋಗುವಾಗ ಕುಂದ್ಲಿ ರೂಪದಲ್ಲಿ ಬಂತಂಥದ್ದು ನರಸಿಂಹಸ್ವಾಮಿ. ನಾಯಕರು ಆ ಕುಂದ್ಲಿನ ಒಂದು ಗಜ್ಜಿಗಲ್ನಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದನ್ನು ಆ ನರಸಿಂಹ ಅಂತ ಅದು ಪ್ರಾಣ ಬಿಟ್ಟ. ಏನಪ್ಪ ನರಸಿಂಹ ಅಂತಾನೆ ಅಂತ ಅಂದಾಗ ಅವರು ಅಲ್ಲಿ ಹೋದಪ್ಪ, ನಾನಿಲ್ಲಿ ಇನ್ನು ತೊಗೊಂಡು ಅಲ್ಲಿಡೋ ಚಿಕ್ಕದ ಒಂದು ಮಂಟಪ ಕಟ್ಟಿ ಪೂಜೆ ಮಾಡ್ತಾರೆ, ನಿನ್ನ ವಂಶ ಬೆಳೀತೆ ಅಂತ ಅವ್ರು ಹೇಳಿದ್ರಂತೆ. ಆವಾಗ ಚಿಕ್ಕದಾಗ ಒಂದು ಗುಡಿ ಕಟ್ಟಿ ಅದಕ್ಕೊಂದು ಸಿಗ್ದಮ್ಮ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ವರ್ಷ ನಂಬರ್ನಾಗ ಆಗಿದೆ. ಅವರು ಇಲ್ಲೇ ಹೋಗ್ಬಿಟ್ರು ಅವರು. ಅದು ಚಿಂತಾಮಣಿ ತಾಲೂಕಿನ ಅಟ್ಟೂರು ಗ್ರಾಮ. ಆ ಗ್ರಾಮ ಇರೋದು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕುಗಳ ಗಡಿಯಲ್ಲಿ. ಇಲ್ಲಿ ನೆಲೆಸಿರುವ ನಾರಸಿಂಹನ ಪವಾಡಗಳು ಅಷ್ಟಿಷ್ಟಲ್ಲ. ಅಲ್ಲಿ ನರಸಿಂಹ ಹೇಗೆ ನೆಲೆಸಿದ ಎಂಬ ಬಗ್ಗೆ ಈಗಾಗಲೇ ನಿಮಗೆ ತಿಳಿದಿದೆ ಅಲ್ವಾ? ಅಷ್ಟೇ ಅಲ್ಲ, ಈ ಅಟ್ಟೂರು ನರಸಿಂಹ ದೇವಾಲಯದಲ್ಲಿ ಇನ್ನೂ ವಿಶೇಷಗಳಿವೆ. ಆ ವಿಶೇಷಗಳಿಗೆ ಸನಾತನ ನಂಬಿಕೆಯ ಭದ್ರ ಬುನಾದಿ ಇದೆ. ಜೊತೆಗೆ ಇಲ್ಲಿನ ದೇವರಿಗೆ ಮೊರೆ ಹೋದವರ ಯಾವುದೇ ಬೇಡಿಕೆ ಈಡೇರದೆ ಬಿಟ್ಟಿಲ್ಲ ಎಂಬ ನಿದರ್ಶನಗಳಿವೆ. ಇಂತಹ ನಾರಸಿಂಹನ ದೇಗುಲ ಸುಸಜ್ಜಿತವಾಗಿ ಕೆಲ ವರ್ಷಗಳ ಹಿಂದೆ ಜೀರ್ಣೋದ್ಧಾರವಾಗಿದೆ. ಹಾಗೆ ಜೀರ್ಣೋದ್ಧಾರವಾದ ದೇಗುಲದಲ್ಲಿ ಇಂದಿಗೂ ಹಲವು ಪವಾಡಗಳು ನಡೆಯುತ್ತವೆ. ಅವೇನು ಅನ್ನೋದನ್ನ ನೋಡೋದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್,
ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವೀಕ್ಷಕರೇ, ಅಟ್ಟೂರು ನರಸಿಂಹ ದೇಗುಲ ಹೇಗೆ ನಿರ್ಮಾಣವಾಯಿತು ಎಂಬ ಬಗ್ಗೆ ನಿಮಗೆಲ್ಲ ಈಗಾಗಲೇ ತಿಳಿದಿದೆ. ಮೊಲವನ್ನು ಬೇಟೆಯಾಡಿದ ಒಂದು ಕುಟುಂಬಕ್ಕೆ ಮೊಲದ ಬಾಯಿಂದ ಬಂದ ನರಸಿಂಹ ಎಂಬ ನಾಮಸ್ಮರಣೆಯಿಂದ ಅಚ್ಚರಿಯಾಗುತ್ತದೆ. ಆಗ ಅಶರೀರವಾಣಿಯೊಂದು ಕೇಳಿಸಿ ಆ ಮೊಲವನ್ನೇ ಪೂಜಿಸುವಂತೆ ಹೇಳುತ್ತದೆ. ಹಾಗೆ ಆರಂಭವಾದ ಇಲ್ಲಿನ ದೇವಾಲಯ ಇಂದು ಬೃಹತ್ತಾಗಿ ನಿರ್ಮಾಣವಾಗಿ ಕೋರಿಕೆಗಳನ್ನು ಕೇಳಿಕೊಳ್ಳಲು ಬರುವ ಭಕ್ತರಿಗಾಗಿ ನರಸಿಂಹ ಸದಾ ಅಭಯ ನೀಡುತ್ತಿದ್ದಾನೆ. ಆದರೆ ಈ ಹಿಂದೆ ತಹಸೀಲ್ದಾರ್ ಒಬ್ಬರು ಇದೇ ದೇವಾಲಯಕ್ಕೆ ಬಂದಿದ್ದರಂತೆ. ಹಾಗೆ ಬಂದ ತಹಸೀಲ್ದಾರ್ ಅವರ ಆದೇಶವನ್ನು ಧಿಕ್ಕರಿಸಿದ ಅರ್ಚಕರು ಮಾಡಿದ್ದು ಏನು, ಅರ್ಚಕನು ಮಾಡಿದ ಕೆಲಸದಿಂದ ಪರಿಣಾಮ ಏನಾಯಿತು, ಅರ್ಚಕನ ಸ್ಥಿತಿ ಮತ್ತೆ ಎಲ್ಲಿಗೆ ಬಂತು, ಈ ಎಲ್ಲ ವಿಚಾರಗಳನ್ನು ತಿಳಿಯೋಣ ಬನ್ನಿ. ದಿನಗಳು ಕಳೆದಂತೆ ಆ ಪುಟ್ಟ ಗುಡಿ ಸಣ್ಣ ದೇವಾಲಯವಾಗಿ ಬದಲಾಗಿದೆ. ಹಾಗೆ ದೇವಾಲಯದಲ್ಲಿ ಪೂಜೆ ಮಾಡಬೇಕಲ್ವೇ? ಹಾಗೆ ಪೂಜೆ ಮಾಡಲು ಅರ್ಚಕರೊಬ್ಬರನ್ನ ನೇಮಿಸಿದ್ದಾರೆ. ಆದರೆ ಆ ಅರ್ಚಕನಿಗೆ ಪೂಜೆಗೆ ಅಗತ್ಯವಿರುವ ಯಾವುದೇ ಪೂಜಾ ಸಾಮಗ್ರಿ ಲಭ್ಯವಿರಲಿಲ್ಲ. ಜೊತೆಗೆ ಆತನ ಕುಟುಂಬ ನಿರ್ವಹಣೆಯು ಕಷ್ಟವಾಗಿ ಪರಿಣಮಿಸಿತು. ಇದರಿಂದಾಗಿ ಅರ್ಚಕರು ಪೂಜೆ ಸರಿಯಾಗಿ ಮಾಡುತ್ತಿಲ್ಲ ಎಂಬ ಆರೋಪಗಳು ಬಂದು ಬಂದೆ. ಈ ಆರೋಪಗಳ ಸತ್ಯಾಸತ್ಯತೆ ಪರಿಶೀಲನೆ ನಡೆಸಲು ಅಲ್ಲಿಗೆ ಆಗಿನ ತಹಸೀಲ್ದಾರ್ ಬಂದಿದ್ದಾರೆ. ತಹಸೀಲ್ದಾರ್ ಬಂದಿದ್ದಾರೆಂದರೆ ಭಯ ಭಕ್ತಿಯಿಂದಲೇ ಅರ್ಚಕರು ಪೂಜೆ ಮಾಡಿ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸುಮ್ಮನಾಗದ ತಹಸೀಲ್ದಾರ್ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವಂತೆ ಸೂಚಿಸಿದ್ರಂತೆ. ಆದರೆ ತಹಸೀಲ್ದಾರ್ ಅವರ ಆ ಮಾತಿನಿಂದ ಸಿಟ್ಟಿಗೆದ್ದ ಅರ್ಚಕ ಆರತಿ ತಟ್ಟೆ ಬಿಸಾಡಿ ಅಲ್ಲಿಂದ ಸಾಲಿಗ್ರಾಮದ ದೇವರ ವಿಗ್ರಹವನ್ನ ಎತ್ತಿಕೊಂಡು ಸೀದಾ ತಮ್ಮ ಮನೆಗೆ ಹೋದರಂತೆ. ಹಾಗೆ ಸಾಲಿಗ್ರಾಮ ಶಿಲೆಯೊಂದಿಗೆ ಮನೆಗೆ ಹೋದ ಅರ್ಚಕರು ಶಿಲೆಯನ್ನ ಮನೆಯಲ್ಲಿಟ್ಟು ರಾತ್ರಿ ಮಲಗಿದ್ದಾರೆ. ಆದರೆ ತಡರಾತ್ರಿಯಾಗುತ್ತಿದ್ದಂತೆ ಆ ಅರ್ಚಕ ರಕ್ತದ ವಾಂತಿ ಮಾಡಿಕೊಂಡರಂತೆ. ಯಾಕೆ ರಕ್ತದ ವಾಂತಿಯಾಗುತ್ತಿದೆ ಎಂಬ ಪರಿವೇ ಇಲ್ಲದೆ ಪರದಾಡುತ್ತಿರುವಾಗ ಆಗ ಸಾಲಿಗ್ರಾಮ ಶಿಲೆಯಿಂದ ಅಶರೀರವಾಣಿಯೊಂದು ಕೇಳಿಸಿತಂತೆ. ತಾನು ಇರಬೇಕಾದ ಜಾಗದಲ್ಲಿಯೇ ಇರಬೇಕಿತ್ತು, ಆದರೆ ನೀನು ತಂದು ತಪ್ಪು ಮಾಡಿದ್ದೀಯಾ. ಕೂಡಲೇ ನನ್ನ ಸ್ಥಾನಕ್ಕೆ ನನ್ನನ್ನು ಸೇರಿಸದಿದ್ದರೆ ನಿನಗೆ ಶಿಕ್ಷೆ ತಪ್ಪುವುದಿಲ್ಲ ಎಂಬ ಎಚ್ಚರಿಕೆಯನ್ನ ನೀಡಿತಂತೆ. ಇದರಿಂದ ತನ್ನ ತಪ್ಪಿನ ಅರಿವಾಗಿ ಕೂಡಲೇ ತಾನು ವಾಸವಿದ್ದ ಚೀಮಂಗಲ ಗ್ರಾಮದ ಸುತ್ತಮುತ್ತಲಿನ ಜನರನ್ನ ಕರೆದ ಅರ್ಚಕ ತನ್ನ ಮನೆಯಲ್ಲಿ ತಂದಿಟ್ಟಿದ್ದ ಸಾಲಿಗ್ರಾಮ ಶಿಲೆಯನ್ನ ಕೂಡಲೇ ದೇವಾಲಯಕ್ಕೆ ಸೇರಿಸುವಂತೆ ಬೇಡಿಕೊಂಡರಂತೆ. ಹಾಗೆ ಅರ್ಚಕನ ಮನೆ ಸೇರಿದ್ದ ಸಾಲಿಗ್ರಾಮ ಶಿಲೆ ಮತ್ತೆ ಒಂದೇ ರಾತ್ರಿಯಲ್ಲಿ ವಾಪಸ್ ದೇವಾಲಯಕ್ಕೆ ಸೇರಿತಂತೆ. ಅಂದು ಪ್ರತಿಷ್ಠಾಪನೆಯಾಗಿರುವ ಸಾಲಿಗ್ರಾಮ ಶಿಲೆ ಎಂದಿಗೂ ಭದ್ರವಾಗಿದೆ. ಆಮೇಲೆ ತಹಸೀಲ್ದಾರರು ಪೂಜೆ ಮಾಡೋಕ್ಕೆ ಬಂದಾಗ ಇಲ್ಲಿ ಚಿಕ್ಕಮಂಗಲದಲ್ಲಿ ಬರ್ಚಿಕರಿದ್ರು, ಅವರಲ್ಲಿ ಪೂಜೆಗೆ ನೇಮಿಸಿದ್ರಂತೆ ಗೌರ್ಮೆಂಟು. ಅವಾಗ 6 ಆಣೆ ಸಂಬಳ ಕೊಡೋರಂತೆ. ಅವಾಗ
ತಹಸೀಲ್ದಾರ್ ಬಂದಾಗ ನೀವು ಯಾಕೆ ಸರಿಯಾಗಿ ಪೂಜೆ ಮಾಡ್ತೀರ ಅಂದಾಗ ಗಂಟೆ ತಟ್ಟೆ ಬಿಸಾಕ್ಬಿಟ್ಟಿದ್ದು ಮನೆಗೆ ಹೊಟ್ಟೋದ್ನಂತೆ. ಅದನ್ನು ಸಾಯಂಕಾಲ ಬಂದಿದ್ದು ಅದನ್ನು ಸಾಲಿಗೆ ಕಿತ್ಕೊಂಡು ಮನೆಗೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಆ ಮನೆಗೆ ಇಟ್ಕೊಂಡು ರಾತ್ರಿ 8 ಗಂಟೆ ಆಯಿತು, ರಕ್ತಗಡ್ಡೆ ಕಕ್ತಾ ಇದ್ದಾನಂತೆ. ಯಾಕಪ್ಪ ಇದು ನೀ ಕಕ್ತಾ ಇದ್ದಾನೆ ಅಂದಾಗ ಆವಾಗ ಅವನು ಹೇಳ್ದಪ್ಪ ನಾನು ಇಂಥ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದೀನಿ, ತೊಗೊಂಡೋಗಿ ನಾವು ಇಟ್ಟುಬಿಡಿ. ಆವಾಗ ತೊಗೊಂಡ ಉದ್ಭವನ ಸೂಚನೆ ಅಲ್ಲಿಕ್ಕಿರೋದು. ಇವಾಗ ಪೂಜೆ ನಡೀತಾ ಇದೆ. ಕೇಳಿದ್ರಲ್ಲ ವೀಕ್ಷಕರೇ, ಇಲ್ಲಿನ ನರಸಿಂಹಸ್ವಾಮಿಯ ಪವಾಡವನ್ನ. ಅರ್ಚಕರು ಮನೆಗೆ ಕೊಂಡೊಯ್ದಿದ್ದ ಸಾಲಿಗ್ರಾಮ ಶಿಲೆಯ ವಿಗ್ರಹವನ್ನ ಮತ್ತೆ ದೇವಾಲಯದಲ್ಲಿ ಇಡುವವರೆಗೂ ಸ್ವಾಮಿ ಬಿಡಲಿಲ್ಲವಂತೆ. ಅದರ ನಂತರ ಈ ದೇವಾಲಯದಲ್ಲಿ ಸಮಸ್ಯೆಗಳೇ ತಲೆದೋರಲಿಲ್ಲ. ನೀವು ನೋಡುತ್ತಿದ್ದೀರಲ್ಲ ನರಸಿಂಹಸ್ವಾಮಿ ವಿಗ್ರಹ. ಈ ವಿಗ್ರಹದ ಪಕ್ಕದಲ್ಲಿಯೇ ಈ ಹಿಂದೆ ಹುತ್ತ ಬೆಳೆದಿತ್ತಂತೆ. ಅಷ್ಟೇ ಅಲ್ಲ, ಆ ಹುತ್ತದಲ್ಲಿ ಒಂದು ಹಾವು ಮತ್ತು ಕಪ್ಪೆ ಎರಡು ಯಾವುದೇ ಶತ್ರುತ್ವ ಇಲ್ಲದೆ ಬದುಕುತ್ತಿದ್ದ ವಿಚಾರವನ್ನು ಇಲ್ಲಿನ ಜನರು ಕಂಡವರಿದ್ದಾರೆ. ಕಪ್ಪಿಯನ್ನ ನೋಡಿದ್ರೆ ನುಂಗುವ ಹಾವು ಕಪ್ಪಿಯೊಂದಿಗೆ ಸಹಬಾಳ್ವೆ ನಡೆಸಲು ಇಲ್ಲಿನ ದೇವರ ಪವಾಡವೇ ಕಾರಣ ಎನ್ನುತ್ತಾರೆ ಇಲ್ಲಿನ ಭಕ್ತರು. ಆದರೆ ಇತ್ತೀಚೆಗೆ ದೇವಾಲಯ ಜೀರ್ಣೋದ್ಧಾರ ಮಾಡಿದ ವೇಳೆ ಹುತ್ತವನ್ನ ಕೆಡವಲಾಗಿದ್ದು ಮತ್ತೆ ಅದು ಬೆಳೆದಿಲ್ಲ. ಆದರೆ ಅಲ್ಲಿದ್ದ ಹಾವು ಏನಾಯಿತು? ಏನೂ ಆಗಿಲ್ಲ, ಈಗಲೂ ಅಲ್ಲಿಯೇ ಇದೆ. ಸರ್ ನಮಸ್ಕಾರ. ನಾವು ಮುನ್ರಾಜು ಅಂತ, ಈ ಊರಿನ ಗ್ರಾಮಸ್ಥರು. ಇಲ್ಲಿ ವರ್ಷಕ್ಕೊಂದ್ಸಲ ರಥೋತ್ಸವ ನಡೆಯುವಾಗ ಸೇಮ್ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ಪ್ರತಿದಿನವೂ ಅದೇ ರೀತಿ ಉತ್ಸವಗಳು ನಡೆದು 8 ದಿನಗಳ ಕಾಲ ತುಂಬ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತೆ. ಮತ್ತು ಇಲ್ಲಿ ಸುಮಾರು ಮೈಸೂರು ಬೇರೆ ಕಡೆಯಿಂದ ಎಲ್ಲನೂ ಬರ್ತಾರೆ. ಆಮೇಲೆ ರಥೋತ್ಸವ ದಿನ ವಿಶೇಷವಾಗಿ ಹಾವು ಮತ್ತು ಕಪ್ಪೆ ಸುಮಾರು ಜನರಿಗೆ ಇಲ್ಲಿ ದರ್ಶನದ ರೂಪದಲ್ಲಿ ಗರ್ಭಗುಡಿ ಬಲತುದಿಯಲ್ಲಿ ಆಗ ಹುತ್ತ ಇತ್ತು, ಸಣ್ಣ ಹುತ್ತ ಇತ್ತು. ಈಗ ಅದನ್ನೆಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಈಗ ದೇವರಿಗೆ ಅದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ದಾರಿ ಮಾಡಿಕೊಟ್ಟಿದ್ದಾರೆ. ಮೊದಲು ಹುತ್ತ ಇತ್ತು, ಆ ಹುತ್ತದಲ್ಲಿ ಸರ್ಪ ಮತ್ತು ಕಪ್ಪೆ ಎರಡೂ ಒಂದೇ ಕಡೆ ಇರೋದಕ್ಕೆ ದರ್ಶನ ಕೊಟ್ಟಿದ್ದಾರೆ ದೇವರು. ಸೊ ಆ ಬ್ರಹ್ಮರಥೋತ್ಸವ ದಿನ ಆ ರೀತಿ ಆಗಿದೆ. ಇನ್ನು ಈ ದೇವಾಲಯದ ಗರ್ಭಗುಡಿಯಲ್ಲಿ ಇತ್ತಲ್ಲ ಹಾವು, ಅದು ಹುತ್ತ ಕೆಡವಿದ ನಂತರ ಎಲ್ಲಿಯೂ ಹೋಗಿಲ್ಲ. ಇದೇ ದೇವಾಲಯದ ಆವರಣದಲ್ಲಿ ಓಡಾಡುತ್ತಲೇ ಇರುತ್ತೆ. ಜನರು ಇದ್ದಾರೆ ಎಂಬ ಯಾವುದೇ ಭಯವಿಲ್ಲದೆ ದೇವಾಲಯದ ಆವರಣದಲ್ಲಿ ಸಂಚರಿಸುವ ಈ ನಾಗದ ಹಾವು ಈ ದೇವಾಲಯಕ್ಕೆ ಬರುವ ಭಕ್ತರಿಗೆ ಕಾಣಿಸುವುದು ಸಾಮಾನ್ಯವಾಗಿದ್ದು, ಸುಮಾರು ವರ್ಷಗಳಿಂದ ದೇವಾಲಯದಲ್ಲಿ ನಾಗರ ಹಾವು ಸಂಚರಿಸುತ್ತಿದ್ದರೂ ಯಾರಿಗೂ ಏನೂ ಹಾನಿ ಮಾಡಿಲ್ಲ ಎಂದು ಹೇಳುತ್ತಾರೆ ಇಲ್ಲಿನ ಸ್ಥಳೀಯರು. ಇತ್ತೀಚೆಗೆ ದೇವಾಲಯದ ಆವರಣದೊಳಗೆ ಬಂದಿದ್ದ ನಾಗರ ಹಾವು ನಿರ್ಭಯವಾಗಿ ದೇವಾಲಯದಲ್ಲೆಲ್ಲ ಸಂಚಾರ ನಡೆಸಿದೆ. ಹಾಗೆ ಹಾವು ಆಗಾಗ ಕಾಣಿಸುವುದು ಸಾಮಾನ್ಯವಾಗಿದ್ದು ಅದು ದೇವರ ಹಾವು ಎನ್ನುತ್ತಾರೆ ಇಲ್ಲಿನ ಭಕ್ತರು. ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಯಂಭ ರೂಪದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಸರ್ಪವಾದ ಕಾವಲು ಇದೆ. ಈ ದೇವಸ್ಥಾನದ ಏನೇ ಇಲ್ಲಿ ಯಾರಾದರೂ ಅಂಟು ಮುಟ್ಟು ಏನಾದರೂ ನಾನ್ ವೆಜ್ ತಿಂದ್ಕೊಂಡು ಏನಾದರೂ ಬಂದರೆ ಇಲ್ಲಿ ಪ್ರವೇಶ ದೇವರು ಒಳಗಡೆ ಬರೋದಕ್ಕೆ, ಕಾಂಪೌಂಡ್ ಒಳಗಡೆ ಬರೋದಕ್ಕೆ ಅವಕಾಶ ಕೊಡಲ್ಲ. ಈ ದೇವಸ್ಥಾನ ಕಟ್ಟೋವಾಗ ಸಹ ಅವರು ಈ ತಮಿಳ್ನಾಡಿನವರು ಅವರು ಸಹ ಇಲ್ಲಿ ಕೆಲಸ ಮಾಡೋವಾಗ ಅವರು ಡ್ರಿಂಕ್ಸ್ ಮಾಡಿಕೊಂಡು ನಾನ್ ವೆಜ್ ಮಾಡ್ಕೊಂಡ್ಬಂದಾಗ ಅವರು ಕೂಡ ಕಷ್ಟ ಕೊಟ್ಟು ಅವರು ಇಲ್ಲಿಗೆ ಬರೋದಕ್ಕೆ ಅವಕಾಶ ಇಲ್ದಿರ ಅವರು ಓಡೋಗಿ ಸುಮಾರು ಆಮೇಲೆ ಬಂದು ಮತ್ತೆ ಕೆಲಸವನ್ನು ನಮ್ಮ ತಪ್ಪಾಯಿತು ಅಂತ ಕೇಳ್ಕೊಂಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಆ ಸರ್ಪರೂಪದಲ್ಲಿರೋದ್ರಿಂದ ಯಾವುದೇ ಒಂದು ಇಲ್ಲಿ ಯಾವುದೇ ಒಂದು ಕೆಟ್ಟ ಕೆಲಸಗಳು ಆಗೋದಕ್ಕೂ ಇಲ್ಲಿ ಅವಕಾಶ ಇಲ್ಲ. ಇನ್ನು
ಇಲ್ಲಿಗೆ ಬಂದು ಯಾವುದೇ ಬೇಡಿಕೆ ಇಟ್ಟರೂ ಒಂದೇ ತಿಂಗಳಲ್ಲಿ ಅದು ಈಡೇರಲಿದೆ ಎಂಬುದು ಇಲ್ಲಿನ ಭಕ್ತರ ಬಲವಾದ ನಂಬಿಕೆಯಾಗಿದ್ದು, ಅಂತಹ ಹತ್ತಾರು ಘಟನೆಗಳು ನಡೆದಿವೆ ಎನ್ನುತ್ತಾರೆ ಇಲ್ಲಿ ನಂಬಿ ಬರುವ ಭಕ್ತರು. ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರು ಅನೇಕ ಸಮಸ್ಯೆಗಳನ್ನು ಹೊತ್ತು ಪರದಾಡುತ್ತಿದ್ದ ವೇಳೆ ಯಾರೋ ಜ್ಯೋತಿಷಿ ನಿಮ್ಮ ಮನೆಯ ದೇವರನ್ನ ಮರೆತಿರುವ ಕಾರಣ ನಿಮಗೆ ಕಷ್ಟಗಳು ಬಂದಿವೆ ಎಂದರಂತೆ. ಆದರೆ ಮನೆಯ ದೇವರು ಯಾರು, ಎಲ್ಲಿದ್ದಾರೆ ಎಂಬ ಬಗ್ಗೆ ಯಾವುದೇ ಮಾಹಿತಿ ಅವರಿಗಿಲ್ಲದ ಕಾರಣ ಆ ಬಗ್ಗೆ ಜ್ಯೋತಿಷಿಯನ್ನೇ ಕೇಳಿದ್ರಂತೆ. ಆಗ ಜ್ಯೋತಿಷಿ ಇದೇ ನರಸಿಂಹನ ದರ್ಶನ ಮಾಡಿ ಬೇಡಿಕೊಳ್ಳುವಂತೆ ಸೂಚಿಸಿದ್ದು, ಇಲ್ಲಿಗೆ ಬಂದ ಅವರು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಹೋಗಿದ್ದಾರೆ. ಹಾಗೆ ದರ್ಶನ ಪಡೆದು ಹೋದ ಒಂದೇ ತಿಂಗಳಿನಲ್ಲಿ ಅವರ ಎಲ್ಲ ಸಮಸ್ಯೆಗಳು ದೂರವಾದುವಂತೆ. ಹಾಗಾಗಿಯೇ ಪುನಃ ಬಂದ ಅವರು ದೇವಾಲಯ ಪ್ರವೇಶಕ್ಕಾಗಿ ವಿಶೇಷ ಮೆಟ್ಟಿಲುಗಳನ್ನೇ ನಿರ್ಮಿಸಿಕೊಟ್ಟಿದ್ದಾರೆ. ಇನ್ನು ಈ ದೇವಾಲಯಕ್ಕೆ ಹೊಂದಿಕೊಂಡೇ ವಿಶಾಲ ಮೈದಾನವಿದೆ. ಈ ಮೈದಾನದ ಕೊನೆಯಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇದೆ. ಇಲ್ಲಿ ಹಲವು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ದೇವಾಲಯದಲ್ಲಿ ಸಂಚರಿಸುವ ಬೃಹತ್ ಗಾತ್ರದ ನಾಗರ ಹಾವು ದೇವಾಲಯದಲ್ಲಿ ಸಂಚರಿಸುವ ಜೊತೆಗೆ ಈ ಅಶ್ವತ್ಥ ಕಟ್ಟೆಯ ಬಳಿಯೂ ಸಂಚರಿಸಲಿದೆ ಎನ್ನುತ್ತಾರೆ ಇಲ್ಲಿನ ಭಕ್ತರು. ಅಲ್ಲದೆ ದೇವಾಲಯಕ್ಕೆ ಬರುವ ಭಕ್ತರು ಹಲವು ಕಾರಣಗಳಿಗಾಗಿ ನಾಗರ ಕಲ್ಲುಗಳಿಗೆ ವಿಶೇಷ ಪೂಜೆ ಸಲ್ಲಿಸಬೇಕಾಗಿದ್ದು, ಆ ಬೇಡಿಕೆ ಪೂರೈಸುವ ಉದ್ದೇಶದಿಂದಲೇ ಇಲ್ಲಿ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರತಿ ನಾಗರ ಪಂಚಮಿ ಸೇರಿದಂತೆ ವಿಶೇಷ ದಿನಗಳಲ್ಲಿ ಇಲ್ಲಿ ನಾಗರ ಕಲ್ಲುಗಳಿಗೆ ಹಾಲೇರುವ ಜೊತೆಗೆ ವಿವಿಧ ಪೂಜೆಗಳನ್ನ ಇಲ್ಲಿ ನಡೆಸುತ್ತಾರೆ. ಬೃಹತ್ ಗಾತ್ರದ ನಾಗರ ಹಾವು ದೇವಾಲಯ ಮತ್ತು ಈ ಅಶ್ವತ್ಥ ಕಟ್ಟೆಯ ಬಳಿ ರಾಜಾರೋಷವಾಗಿ ಸಂಚರಿಸುತ್ತಿದ್ದರೂ ಯಾರಿಗೂ ಹಾನಿ ಮಾಡಿಲ್ಲ, ಯಾರನ್ನೂ ಕಂಡು ಭಯವೂ ಪಟ್ಟಿಲ್ಲ. ಗುರುಭ್ಯೋ ನಮಃ. ನಾನು KS ವೆಂಕಟೇಶ್ ಅಂತ, ರಿಟೈರ್ಡ್ ತಹಸೀಲ್ದಾರ್. ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿಯೂ ಸಹ ಇರ್ತೇನೆ. ಈ ದೇವಸ್ಥಾನ ಸುಮಾರು ವರ್ಷಗಳು, ಅಂದರೆ ನನಗೆ ತಿಳಿದ ಮಟ್ಟಿಗೆ 100 ವರ್ಷದ ಮೇಲ್ಪಟ್ಟು ನಾವು ಹುಡುಗರು ಆಗಿದ್ದಾಗ ಬರ್ತಕ್ಕಂಥ ನೋಡಿದಾಗ ಈ ಕಲ್ಲಿನ ಕಟ್ಟಡ ಒಂದು ಸ್ವಲ್ಪ ಇತ್ತು. ಊರಲ್ಲಿ 1938ರಲ್ಲಿ ಒಂದು ದೇವಸ್ಥಾನ ಕಟ್ಟಿದ ಗ್ರಾಮಸ್ಥರು. ಅದರಲ್ಲಿ ಮುಖ್ಯವಾಗಿ ಧರ್ಮಕರ್ತರು ದೊಡ್ಡ ಪಾಪಯ್ಯನವರು, ಚಿಕ್ಕ ಪಾಪಯ್ಯನವರು ಇವರೆಲ್ಲ ಶ್ರಮಪಟ್ಟು ನಮ್ಮೂರಲ್ಲಿ ಆ ದೇವಸ್ಥಾನ ಕಟ್ಟಿ ಒಂದು ಇವತ್ತಿಗೂ ಅಷ್ಟೇ ನಮ್ಮೂರಲ್ಲಿ ಎಲ್ಲರೂ ಒಂದು ದೇವರ ಕೆಲಸ ಅಂದರೆ ನಿಷ್ಠೆಯಿಂದ ಮಾಡ್ತಕ್ಕಂಥ ಜನಗಳು. ಈ ಜಾತ್ರೆ ಆದಾಗ ಲಗ್ನ ಪತ್ರಿಕೆ ಶ್ರೀರಾಮನವಮಿಯಿಂದ ಅದನ್ನು ಬರೀತೀವಿ. ಅವತ್ತಿಂದ ರಥೋತ್ಸವ ಮುಗಿದು ವಸಂತೋತ್ಸವದವರೆಗೂ ನಮ್ಮೂರಲ್ಲಿ ಯಾರೇ ಆಗಲಿ ನಾನ್ ವೆಜಿಟೇರಿಯನ್ ಮುಟ್ಟೋದಿಲ್ಲ. ಅಷ್ಟು ಶ್ರೇಷ್ಠವಾಗಿ ಎಲ್ಲರೂ ಒಂದು ನಿಷ್ಠೆಯಿಂದ ಮಾಡ್ತಾರೆ. ಯಾವಾಗಲೂ ಚೈತ್ರ ಮಾಸ ನಮ್ಮ ಈ ಸರಿ ಏಪ್ರಿಲ್ 30ನೇ ತಾರೀಕು ರಥೋತ್ಸವ ಬಂದಿದೆ. ಈ ಒಂದು ದೇವಸ್ಥಾನದ ವೈಶಿಷ್ಟ್ಯತೆ ಏನು ಅಂದರೆ, ಈ ಪರಮಾತ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಸಾಲಿಗ್ರಾಮ ಶಿಲೆ. ಈ ಸಾಲಿಗ್ರಾಮ ಶಿಲೆಯಿಂದ ಇದು ಎಲ್ಲ ಕಡೆಯೂ ಪ್ರಚಾರ ಆಗಿ ಯಾರ್ಯಾರು ಏನೇನು ಕೋರ್ಕೊಂಡಿದ್ದಾರೋ ಅವರ ಎಲ್ಲ ಪ್ರಾರ್ಥನೆಗಳು ಕೂಡಲೇ ಬಂದಿದ್ದಾನೆ. ಅದಕ್ಕೆ ನಾನು ಒಬ್ಬ, ಆ ಭಕ್ತಾದಿಗಳಲ್ಲಿ ನಾನು ಬೇಕಾದಷ್ಟು ಪರಮಾತ್ಮನ ಆಶೀರ್ವಾದದಿಂದ ಮೇಲಕ್ಕೆ ಬಂದಿದ್ದೀನಿ. ನಾವು ಏನು ಇಲ್ಲದ ದಿನಗಳಿಂದ ನಾನು ಬೆಳೆದು ಇವತ್ತಿನ ದಿನ ಒಂದು 10 ಜನಕ್ಕೆ ಏನಾದರೂ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಪರಮಾತ್ಮನ ಆಶೀರ್ವಾದದಿಂದನೇ ನನಗಾಗಿರೋದು. ಅದು ಮುಕ್ತಕಂಠವಾಗಿ ಹೇಳ್ತಾಯಿದ್ದೀನಿ. ಆಮೇಲೆ ಸಾಲಿಗ್ರಾಮ ಶಿಲೆ ಜೊತೆಗೆ ಸುಬ್ರಹ್ಮಣ್ಯ ನಾಗದೇವತೆ ಕೂಡ ಇಲ್ಲಿದೆ. ಅನೇಕರು ನೋಡಿದ್ದಾರೆ. ಈಗಲೂ ಆ ನಾಗದೇವತೆ ಕಾಣಿಸಿದಾಗ ಅದರ ಮೇಲೆ 100 ವರ್ಷನೇ ಆಗಿರ್ಬೋದು ಏನೋ, ಬರೀ ಕೂದಲು ಅದರ ಮೇಲೆಲ್ಲ ಇದೆ. ಯಾರಾದರೂ ಈ ಹೆಣ್ಮಕ್ಳು ರಜಸ್ವಾಗಿದ್ದಾಗ ಅಥವಾ ಯಾರನ್ನ ಸೂತಕದಲ್ಲಿ ಬಂದರೂ ಕೂಡ ಈ ದೇವಸ್ಥಾನಕ್ಕೆ ಅವ್ರನ್ನ ಅಲೋ ಮಾಡ್ತಾ ಇಲ್ಲ. ಅಷ್ಟು ಮಡಿ ಆಚಾರದಿಂದ ಮೊದಲಿಂದ ದೇವಸ್ಥಾನದ ಪೂಜೆಗಳು ನಡೀತಾ ಇದೆ. ಭಾರತೀಯ ನಂಬಿಕೆಗಳೇ ಹಾಗೆ. ಭಾರತೀಯರಿಗೆ ಕಲ್ಲು ದೇವರು, ಹಾವು ದೇವರು, ಮರವು ದೇವರು, ನೀರು, ಸೂರ್ಯ, ಚಂದ್ರ ಎಲ್ಲವೂ ದೇವರೇ. ಪ್ರತಿಯೊಂದಕ್ಕೂ ಭಕ್ತಿಯಿಂದ ಪೂಜಿಸುವುದು, ನಮಿಸುವುದು ಸನಾತನ ಭಾರತೀಯರ ಆಚರಣೆಯಾಗಿದ್ದು,
ಈ ಆಚರಣೆ ಇಲ್ಲಿ ಕಾಣಬಹುದಾಗಿದೆ. ಯಾಕೆ ಅಂತೀರಾ? ಇಲ್ಲಿ ಮೊದಲು ದೇವಾಲಯ ಆರಂಭವಾಗಿದ್ದೇ ಒಂದು ಮೊಲದ ಬೇಟೆಯ ಮೂಲಕ ಎಂಬುದು ನೆನಪಿದೆಯಲ್ವಾ? ಒಂದು ಪ್ರಾಣಿಯನ್ನು ದೇವರಾಗಿ ನೋಡುವ ಸಂಸ್ಕೃತಿ ನಮ್ಮದು. ಅಂತಹ ಸಂಸ್ಕೃತಿಯಾದ ಕಾರಣವೇ ಇಲ್ಲಿ ಮೊಲ ದೇವರಾಗಿ ಪೂಜಿಸಲ್ಪಟ್ಟಿದ್ರೆ ಈಗ ಸಜೀವ ನಾಗರ ಹಾವು ಕೂಡ ಇಲ್ಲಿ ದೇವರಿಗೆ ಸಮಾನವಾಗಿ ಗೌರವಿಸಲ್ಪಡುತ್ತಿದೆ. ಈ ಅಶ್ವತ್ಥ ಕಟಿಯ ನಾಗರ ಕಲ್ಲುಗಳಿಗೆ ಹಾಲೆರೆದು ಮನದಲ್ಲಿನ ಬೇಡಿಕೆಗಳನ್ನ ಸಂಕಲ್ಪ ಮಾಡಿಕೊಂಡರೆ ತಪ್ಪದೇ ಈಡೇರುತ್ತದೆ ಎಂಬ ನಂಬಿಕೆ ಇಲ್ಲಿಗೆ ಬರುವ ಭಕ್ತರಲ್ಲಿ ಬಲವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ನರಸಿಂಹಸ್ವಾಮಿಯ ಪವಾಡಗಳನ್ನ. ಇಲ್ಲಿ ಕೇವಲ ನರಸಿಂಹಸ್ವಾಮಿ ಮಾತ್ರ ದೇವರಾಗಿಲ್ಲ, ಇಲ್ಲಿ ಸಜೀವವಾಗಿರುವ ನಾಗರಹಾವು ಯಾವುದೇ ಭಯವಿಲ್ಲದೆ ದೇವಾಲಯದ ಆವರಣದಲ್ಲಿ ಸಂಚರಿಸುತ್ತದೆ. ಇಲ್ಲಿಗೆ ಬರುವ ಭಕ್ತರು ಬೇಡಿಕೊಂಡರೆ ಎಂತಹ ವರವನ್ನಾದರೂ ಇಲ್ಲಿ ನಾರಸಿಂಹ ಕರುಣಿಸುತ್ತಾನೆ. ಇಂತಹ ಪವಿತ್ರ ಜಾಗದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿದ ನರಸಿಂಹಸ್ವಾಮಿಗೆ ಭಕ್ತರು ಮೆಟ್ಟಿಲುಗಳನ್ನೇ ನಿರ್ಮಿಸಿಕೊಟ್ಟಿದ್ದಾರೆ. ಇನ್ನು ದೇವಾಲಯದ ಪಕ್ಕದಲ್ಲಿಯೇ ಇರುವ ಅಶ್ವತ್ಥಕಟ್ಟೆ, ಅದರ ಮೇಲೆ ಪ್ರತಿಷ್ಠಾಪಿಸಲಾಗಿರುವ ನಾಗರ ಕಲ್ಲುಗಳು ಎಲ್ಲವನ್ನೂ ನೋಡಿದ್ರಲ್ಲ. ಅಷ್ಟೇ ಏಕೆ, ದೇವಾಲಯದ ಆವರಣದಲ್ಲಿ ನಿರ್ಭೀತಿಯಿಂದ ಸಂಚರಿಸುವ ನಾಗರಹಾವನ್ನು ನೋಡಿದ್ರಲ್ಲ. ಹಾಗಾದರೆ ಈ ದೇವಾಲಯದಲ್ಲಿ ಮತ್ತೇನಿದೆ ವಿಶೇಷ ಅಂತೀರಾ? ಇಲ್ಲಿ ಇನ್ನೂ ವಿಶೇಷಗಳಿವೆ. ಅಲ್ಲಿರುವ ಮತ್ತಷ್ಟು ವಿಶೇಷಗಳನ್ನು ನೋಡುವುದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿಸ್ಮಯ ಲೋಕ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಮತ್ತೆ ಸ್ವಾಗತ. ವೀಕ್ಷಕರೇ, ಅಟ್ಟೂರು ಗ್ರಾಮದ ಸ್ವಯಂಭೂ ನರಸಿಂಹ ಸ್ವಾಮಿಯ ಪವಾಡಗಳನ್ನು ನೋಡಿದ್ರಲ್ಲ. ಆ ದೇವಾಲಯದ ಗರ್ಭಗುಡಿಯಲ್ಲಿಯೇ ಹುತ್ತ ಇತ್ತು. ಆ ಹುತ್ತದಲ್ಲಿ ನಾಗರಹಾವು ಮತ್ತು ಕಪ್ಪೆ ಸಹಬಾಳ್ವೆ ನಡೆಸುತ್ತಿದ್ದ ಬಗ್ಗೆಯೂ ಕೇಳಿದ್ರಲ್ಲ. ಇಲ್ಲಿ ಮತ್ತಷ್ಟು ಪವಾಡಗಳಿವೆ. ಆ ಪವಾಡಗಳಲ್ಲಿ ಮುಖ್ಯವಾದುದು ಈ ಬೇವಿನ ಮರ. ಶತಮಾನಕ್ಕೂ ಹೆಚ್ಚು ಕಾಲದಿಂದ ಈ ದೇವಾಲಯದ ಅಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿರುವ ಈ ಬೇವಿನ ಮರದಲ್ಲಿ ಹಲವು ವಿಶೇಷಗಳಿವೆ. ಅಷ್ಟೇ ಅಲ್ಲ, ಈ ಬೇವಿನ ಮರ ಹಲವು ರೋಗಗಳ ನಿವಾರಕವಾಗಿಯೂ ಕೆಲಸ ಮಾಡುತ್ತಿದೆ. ಅರಳಿ ಮರ, ಆಲದ ಮರ ಮತ್ತು ಬೇವಿನ ಮರಗಳಿಗೆ ಮಾತ್ರ ಹೆಚ್ಚು ಆಯುಷ್ಯ ಎಂದು ಸಸ್ಯಶಾಸ್ತ್ರಜ್ಞರು ಹೇಳಿದ್ದಾರೆ. ಅದಕ್ಕೆ ನಿದರ್ಶನವೆಂಬಂತೆ ಈ ದೇವಾಲಯದಲ್ಲಿರುವ ಬೇವಿನ ಮರಕ್ಕೆ ಎಷ್ಟು ವರ್ಷಗಳಾಗಿದೆ ಎಂಬುದಕ್ಕೆ ಯಾವುದೇ ನಿಖರ ಮಾಹಿತಿ ಇಲ್ಲ. ಯಾಕೆಂದರೆ ಅದು ತಲೆಮಾರುಗಳಿಂದಲೂ ಅಲ್ಲಿ ಮರವಾಗಿದೆ ಎಂಬುದು. ಹಾಗಾದರೆ ಆ ಬೇವಿನ ಮರದ ವಿಶೇಷವಾದರೂ ಏನು ಅಂತೀರಾ? ನೀವೇ ನೋಡಿ. ಆತ್ಮೀಯ ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಬೇವಿನ ಮರ, ಇದರ ಆಯುಷ್ಯ ಎಷ್ಟು ಎಂಬ ಬಗ್ಗೆ ಈಗಿರುವ ತಲೆಮಾರಿನ ಯಾರಿಗೂ ಸ್ಪಷ್ಟ ಮಾಹಿತಿಯೇ ಇಲ್ಲವಾಗಿದೆ. 100ಕ್ಕೂ ಹೆಚ್ಚು ವರ್ಷಗಳಿಂದ ಈ ಬೇವಿನ ಮರ ಇಲ್ಲಿರುವುದನ್ನ ಕಂಡವರಿದ್ದಾರೆ. ಆದರೆ ಅದಕ್ಕೂ ಮೊದಲು ಎಷ್ಟು ವರ್ಷಗಳಿಂದ ಈ ಮರ ಎಲ್ಲಿದೆ ಎಂಬುದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಹಾಗೇಳುವ ಹಿರಿಯರು ಈಗ ಇಲ್ಲ. ಇಂತಹ ವೃದ್ಧ ಬೇವಿನ ಮರದಲ್ಲಿ ಹಲವು ವಿಶೇಷಗಳಿವೆ. ಯಾವುದೇ ನೆಲದಲ್ಲಿ ಯಾವುದೇ ಮರದ ಬೀಜ ಬಿದ್ದರೆ ಅದು ಮೊಳಕೆಯೊಡೆದು ಗಿಡವಾಗಿ ಮರವಾಗಿ ಬೆಳೆಯುವುದನ್ನ ನಾವು ನೋಡಿದ್ದೇವೆ. ಆದರೆ ಈ ಬೇವಿನ ಮರದಲ್ಲಿ ಪರಾವಲಂಬಿಯಾಗಿ ಬೆಳೆದ 2 ಪ್ರತ್ಯೇಕ ಜಾತಿಯ ಮರಗಳಿವೆ. ಅವು ಕೂಡ ಈ ಬೇವಿನ ಮರಕ್ಕಿಂತ ಹೆಚ್ಚು ವರ್ಷ ಬಾಳುವ ಮರಗಳೇ ಆಗಿವೆ ಎಂಬುದು ವಿಶೇಷ.
ಈ ಬೇವಿನ ಮರದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಆಲದ ಗಿಡವೊಂದು ಬೆಳೆದು ಬೆಳಿಲುಗಳನ್ನು ಬೇಡುತ್ತಿರುವುದು ಕಾಣಬಹುದು. ಬೇವಿನ ಮರದ ಮೇಲೆ ಆಲದ ಮರ ಹೇಗೆ ಸೃಷ್ಟಿಯಾಯಿತು ಎಂಬುದಕ್ಕೆ ಪ್ರಕೃತಿಯೇ ಉತ್ತರಿಸಬೇಕು. ಇನ್ನು ಇದೇ ಬೇವಿನ ಮರದ ಮೇಲೆ ಒಂದು ಅರಳಿ ಗಿಡವು ಮೊಳಕೆಯೊಡೆದಿದೆ. ಅಂದರೆ ಬೃಹದಾಕಾರದ ಬೇವಿನ ಮರದಲ್ಲಿ ಒಂದು ಆಲದ ಮರ ಮತ್ತು ಒಂದು ಅರಳಿ ಮರ ಬೆಳೆಯುತ್ತಿದೆ. ಹಾಗಾಗಿ ಈ ಮರ 3 ಮರಗಳ ಸಂಗಮವಾಗಿದೆ. ಇದು ಈ ಕಾರಣಕ್ಕೆ ಮಾತ್ರ ವಿಶೇಷವಾಗಿಲ್ಲ. ಎಷ್ಟೇ ಚಿಂತೆಗಳಿದ್ದರೂ ಈ ಬೇವಿನ ಮರದ ಕೆಳಗೆ ಕುಳಿತ ಕೆಲವು ಕ್ಷಣಗಳು ಚಿಂತೆಗಳು ಮಾಯವಾಗುತ್ತವೆ. ಅನಾದಿ ಕಾಲದಿಂದಲೂ ಅದೆಷ್ಟೋ ಜನರ ಚಿಂತೆಗಳನ್ನ ದೂರ ಮಾಡಿರುವ ಈ ಬೇವಿನ ಮರ ಇಂದಿಗೂ ತನ್ನ ಅಗಾಧವಾದ ರೆಂಬೆಗಳು ಹರಡಿಕೊಂಡು ಇಲ್ಲಿ ಸಂಚರಿಸುತ್ತಿರುವ ಹಾವಿನಂತೆ ನಿರ್ಭೀತಿಯಿಂದ ನಿಂತಿದೆ. ಈ ಬೇವಿನ ಮರ ವಿಷಯ ಅಂದರೆ ನಾನು ಹುಟ್ಟಿದಾಗ ನಾವು ಹುಡುಗರಾಗಿದ್ದಾಗಿಂದನೂ ನೋಡ್ತಾ ಇದ್ದೀನಿ. ಈ ಮರ ಯಾವತ್ತೂ ಒಣಗಿಲ್ಲ. ಜೊತೆಗೆ ನೋಡಿ, ಇದು ಅರಳಿ ಮರ, ಆಲದ ಮರ ಎಲ್ಲ ವಿಶಿಷ್ಟವಾಗಿ ಒಂದೇ ಗಿಡದಲ್ಲಿ ಬೆಳೆದಿರ್ತಕ್ಕಂಥ ಒಂದು ವಿಶಿಷ್ಟತೆ. ಜೊತೆಗೆ ಈ ಪರಮಾತ್ಮನ ಈ ಒಂದು ಸನ್ನಿಧಾನದಲ್ಲಿ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಕೂಡಲೇ ಪರಮಾತ್ಮನ ಆಶೀರ್ವಾದ ಖಂಡಿತ ಸಿಗುತ್ತೆ. ಅಷ್ಟು ಶ್ರೇಷ್ಠವಾದಂಥ ಪರಮಾತ್ಮ ಇಲ್ಲಿದ್ದಾನೆ. ಇನ್ನು ವಿಶಾಲ ಆವರಣ, ಬೃಹತ್ ದೇವಾಲಯ, ವಿಶಾಲ ಅಡುಗೆ ಕೋಣೆ ಹೊಂದಿರುವ ಈ ನರಸಿಂಹ ದೇವಾಲಯದಲ್ಲಿ ಬೃಹತ್ ಎನ್ನಬಹುದಾದ ಯಾಗಶಾಲೆಯನ್ನ ನಿರ್ಮಿಸಲಾಗಿದೆ. ಈ ಯಾಗಶಾಲೆಗೆ ಹೊಂದಿಕೊಂಡೇ ಆಂಜನೇಯ ಸ್ವಾಮಿ ದೇವಾಲಯವಿದ್ದು, ನರಸಿಂಹ ಮತ್ತು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ನಿತ್ಯ ಪೂಜೆಗಳು ನಡೆಯಲಿವೆ. ಇನ್ನು ಯಾಗಶಾಲೆಯ ಮತ್ತೊಂದು ಬದಿಯಲ್ಲಿ ಬೃಹತ್ತಾದ ಅಡುಗೆ ಕೋಣೆಯನ್ನು ನಿರ್ಮಿಸಲಾಗಿದೆ. ಇಲ್ಲಿ ಧಾರ್ಮಿಕ ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಸಾಕಷ್ಟು ಸ್ಥಳಾವಕಾಶ ಇರುವ ಕಾರಣ ಮದುವೆ ಸೇರಿದಂತೆ ಇತರೆ ಕಾರ್ಯಕ್ರಮಗಳು ನಡೆಸಲು ಸೂಕ್ತ ಜಾಗವಾಗಿದೆ. ಅಲ್ಲದೆ ಇಲ್ಲಿನ ಸ್ವಚ್ಛತೆಗೆ ಮಾತ್ರ ಹಣ ನೀಡಿ ಇಲ್ಲಿ ಬಾಳುವರು ಸಾಮಾನ್ಯರು ಯಾವುದೇ ಕಾರ್ಯಕ್ರಮ ನಡೆಸಲು ಅವಕಾಶವನ್ನ ದೇವಾಲಯ ಸಮಿತಿ ನೀಡಿದೆ. ಆದರೆ ನೀವು ನಮ್ಮ ದೇವಸ್ಥಾನಕ್ಕೆ ನೀವೇ ನಿಂತ್ಕೊಂಡು ಮಾಡಿಸ್ಬೇಕು ಅಂದರೆ ಅದೇ ರೀತಿ ಅವರು ಉಳಿಸ್ಕೊಂಡು ಗೋಪುರ ಕೂಡ ಅವರೇ ಕಟ್ಟಿಸ್ಕೊಟ್ಟಿದ್ದು. ಸರ್ಕಾರದಿಂದ 20 ಲಕ್ಷ ರೂಪಾಯಿ ಅವರು ಸಹಾಯ ಮಾಡಿದ್ರು. ಅದೇ ರೀತಿ ನಮ್ಮ ಕೃಷಿ ಬೈರೇಗೌಡರು ಕೂಡ ನನಗೆ ಆತ್ಮೀಯರು, ಅವರು ಭಾಳ ಶ್ರಮ ತಗೊಂಡು ಒಂದು 10 ಲಕ್ಷ ರೂಪಾಯಿ ಕೊಡಿಸಿದ್ರು. ಸರ್ಕಾರದಲ್ಲಿ ಒಟ್ಟಿಗೆ ಸುಮಾರು 50-60 ಲಕ್ಷ ರೂಪಾಯಿ ನಾನು ಸರ್ಕಾರದಿಂದ ನಾನು ತಂದು ಈ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕೆ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯಂ ಅಂತ ಅಷ್ಟೇ ಡೆಪ್ಟಿ ಕಮಿಷನರ್ ಇದ್ದರು, ಬೆಂಗಳೂರು ಕಮಿಷನರ್ ಆಗಿದ್ದರು ಅವರು, ಮತ್ತು ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳಾಗಿದ್ದರು ರಾಮಪ್ರಸಾದ್ IAS. ಇವರು ಕೂಡ ನಮಗೆ ಎಷ್ಟೋ ಎಲ್ಲರಿಗೂ ಭಕ್ತಾದಿಗಳಿಗೆ ಹೇಳಿ ನೆರವು ಕೊಟ್ಟರು. ಅವರಿಂದ ಕೂಡ ಈ ದೇವಸ್ಥಾನ ವಿಶಿಷ್ಟವಾಗಿ ಅದು ಬೆಳೆದಿದೆ. ಇನ್ನೂ ಕೂಡ ನಮ್ಮ ದೇವಸ್ಥಾನಕ್ಕೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳಿರೋದ್ರಿಂದ, ಜೊತೆಗೆ ಎಲ್ಲ ಬಡವರಿಗೂ ಇಲ್ಲಿ ಮದುವೆ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಬರೀ 5,000 ರೂಪಾಯಿ ಕ್ಲೀನಿಂಗ್ ಚಾರ್ಜ್ ಮಟ್ಟಿಗೆ ನಾವು ತಗೊಳೋದು, ಯಾರಿಂದ ಏನೂ ಅಪೇಕ್ಷಿಸಿಲ್ಲ. ಆದ್ದರಿಂದ ಮುಂದೆ ಅಲ್ಲಿ ಒಂದು ಇನ್ನು ಹೋಳಿ ಹುಣ್ಣಿಮೆ ವೇಳೆ ಈ ದೇವಾಲಯದ ಜಾತ್ರೆ ನಡೆಯಲಿದ್ದು, ಜಾತ್ರೆ ವೇಳೆ ಈ ಯಾಗಶಾಲೆಯಲ್ಲಿ ವಿವಿಧ ಯಜ್ಞಗಳನ್ನು ನಡೆಸಲಾಗುತ್ತದೆ. ಅಲ್ಲದೆ ಹೋಳಿ ಹುಣ್ಣಿಮೆ ದಿನ ಮೆಟ್ಟೆಮರಿ ನರಸಿಂಹಸ್ವಾಮಿ ರಥೋತ್ಸವ, ಕದಿರಿ ನರಸಿಂಹಸ್ವಾಮಿ ದೇವಾಲಯದಲ್ಲಿ ರಥೋತ್ಸವ, ಹೀಗೆ ಹಲವು ನರಸಿಂಹ ದೇವಾಲಯಗಳಲ್ಲಿ ರಥೋತ್ಸವ ನಡೆಯಲಿದೆ. ಈ ದೇವಾಲಯದಲ್ಲಿ ಸತತ 1 ವಾರಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಈ ವರ್ಷದಲ್ಲಿ ಏಪ್ರಿಲ್ 30ರಂದು ನರಸಿಂಹಸ್ವಾಮಿ ರಥೋತ್ಸವ ನಡೆಯಲಿದೆ ಎನ್ನುತ್ತಾರೆ ದೇವಾಲಯದ ಧರ್ಮದರ್ಶಿಗಳು. ಶ್ರೀರಾಮನವಮಿಯಿಂದ ಹುಣ್ಣಿಮೆಯವರೆಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಹುಣ್ಣಿಮೆಯ ದಿನ ರಥೋತ್ಸವ ಅದ್ದೂರಿಯಾಗಿ ನೆರವೇರಲಿದೆ. ಈ ರಥೋತ್ಸವಕ್ಕೆ ವಿವಿಧ ಭಾಗಗಳಿಂದ ಸಹಸ್ರಾರು ಜನರು ಭಾಗವಹಿಸಲಿದ್ದು, ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಊರಲ್ಲಿ 1938ರಲ್ಲಿ ಒಂದು ದೇವಸ್ಥಾನ ಕಟ್ಟಿದ ಗ್ರಾಮಸ್ಥರು. ಅದರಲ್ಲಿ ಮುಖ್ಯವಾಗಿ ಧರ್ಮಕರ್ತರು ದೊಡ್ಡ ಪಾಪಯ್ಯನವರು, ಚಿಕ್ಕ ಪಾಪಯ್ಯನವರು ಇವರೆಲ್ಲ ಶ್ರಮಪಟ್ಟು ನಮ್ಮೂರಲ್ಲಿ ಆ ದೇವಸ್ಥಾನ ಕಟ್ಟಿ ಇವತ್ತಿಗೂ ಅಷ್ಟೇ ನಮ್ಮೂರಲ್ಲಿ ಎಲ್ಲರೂ ಒಂದು ದೇವರ ಕೆಲಸ ಅಂದರೆ ನಿಷ್ಠೆಯಿಂದ ಮಾಡ್ತಕ್ಕಂಥ ಜನಗಳು. ಈ ಜಾತ್ರೆ ಆದಾಗ ಲಗ್ನ ಪತ್ರಿಕೆ ಶ್ರೀರಾಮನವಮಿಯಿಂದ ಅದನ್ನು ಬರೀತೀವಿ. ಅವತ್ತಿಂದ ರಥೋತ್ಸವ ಮುಗಿದು ವಸಂತೋತ್ಸವದವರೆಗೂ ನಮ್ಮೂರಲ್ಲಿ ಯಾರೇ ಆಗಲಿ ನಾನ್ ವೆಜಿಟೇರಿಯನ್ ಮುಟ್ಟೋದಿಲ್ಲ. ಅಷ್ಟು ಶ್ರೇಷ್ಠವಾಗಿ ಎಲ್ಲರೂ ಒಂದು ನಿಷ್ಠೆಯಿಂದ ಮಾಡ್ತಾರೆ. ಯಾವಾಗಲೂ ಚೈತ್ರ ಮಾಸ ನಮ್ಮ ಈ ಸರಿ ಏಪ್ರಿಲ್ 30ನೇ ತಾರೀಕು ರಥೋತ್ಸವ ಬಂದಿದೆ.
ಕೊನೆಯದಾಗಿ ಒಂದು ವಿಚಾರ ಹೇಳಬೇಕಿದೆ. ಈ ದೇವಾಲಯಕ್ಕೆ ಸೇರಿದ ಕಲ್ಯಾಣಿಯೊಂದು ಈ ನರಸಿಂಹ ದೇವಾಲಯದ ಹಿಂಭಾಗದಲ್ಲಿದೆ. ಈ ಹಿಂದೆ ಒಂದು ಸಣ್ಣ ಕೊಂಟಿಯಂತೆ ಇದ್ದ ಕಲ್ಯಾಣಿಯಿಂದ ನೀರು ತಂದು ದೇವಾಲಯ ಮತ್ತು ದೇವರ ಕಾರ್ಯಗಳಿಗೆ ಬಳಸಲಾಗುತ್ತಿತ್ತಂತೆ. ಆದರೆ ಕಾಲಕ್ರಮೇಣ ಕೊಳವೆ ಬಾವಿಗಳು ಬಂದು ನೇರವಾಗಿ ದೇವಾಲಯದೊಳಗೆ ನೀರು ಬರಲು ಆರಂಭವಾಯಿತಲ್ಲ. ಆಗಲಿಂದ ದೇವಾಲಯದ ಕಲ್ಯಾಣಿ ಮೂಲೆ ಗುಂಪಾಯಿತು. ಅಷ್ಟೇ ಅಲ್ಲ, ಆ ಕಲ್ಯಾಣಿಯಲ್ಲಿ ನೀರು ಕೂಡ ಬತ್ತಿ ಹೋಗಿದೆ. ಈಗ ಅದು ಪಾಳು ಬಿದ್ದು ಒಂದು ಹಳ್ಳದಂತೆ ಕಾಣುತ್ತಿದ್ದು, ಈ ಕಲ್ಯಾಣಿಯ ಅಭಿವೃದ್ಧಿಯ ಜೊತೆಗೆ ದೇವಾಲಯದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗಾಗಿ ದಾನಿಗಳು ಮುಂದೆ ಬರಬೇಕು ಎಂದು ದೇವಾಲಯ ಸಮಿತಿ ಎಲ್ಲರಲ್ಲೂ ಮನವಿ ಮಾಡಿದೆ. ಅದಕ್ಕೆ ದೇವರು ಮತ್ತು ಎಲ್ಲ ಸರ್ಕಾರದಿಂದ ಮತ್ತು ಭಕ್ತಾದಿಗಳಿಂದ ನೆರವನ್ನು ನಾನು ಈ ನಿಮ್ಮ ಮುಖಾಂತರ ನಾನು ಕೋರ್ಕೊತಾ ಇದ್ದೀನಿ. ನೀವು ಕೂಡ ಇದಕ್ಕೆ ನನಗೆ ಸಹಕಾರ ಕೊಟ್ಟು ನಮ್ಮ ದೇವಸ್ಥಾನದ ಪುರೋಭಿವೃದ್ಧಿಗೆ ಕಾಪಾಡ್ತೀರಿ ಅಂತ ನಾನು ಭಾವಿಸಿ, ಇದಕ್ಕೆಲ್ಲ ನಿಮ್ಮಂಥ ಒಂದು ಸಹಕಾರ ಬೇಕು. ನೀವು ಇದ್ರ ಮೂಲಕ ನಾನು ಸರ್ಕಾರಕ್ಕೂ ತಾವು ನಿವೇದಿಸಿ ನಮ್ಮ ದೇವಸ್ಥಾನಕ್ಕೆ ಎಲ್ಲ ಒಂದು ಸ್ವಲ್ಪ ಸಹಾಯ ಮಾಡಿಸ್ಕೊಟ್ರೆ ನಮಗೆ ಒಳ್ಳೆಯ ಸಹಾಯ ಆಗುತ್ತೆ ಅಂತ ನಾನು ಕೋರ್ಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ನಿಮ್ಮ ವಿಸ್ಮಯ TV-ವರೆಗೂ ಕೂಡ ನಾನು ಬಹಳ ಧನ್ಯನಾಗಿರ್ತೇನೆ. ನೀವು ಬಂದು ನಮ್ಮ ನವಭವನ್ನು ಅಶ್ವತ್ಥನಾರಾಯಣ ನೀವುಗಳೆಲ್ಲ ಬಂದು ನಮಗೆ ಬಹಳ ಸಹಾಯ ಮಾಡಿರೋದ್ರಿಂದ ನಿಮಗೂ ಕೂಡ ಈ ಒಂದು ಸನ್ನಿವೇಶದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಟ್ಟೂರು ನರಸಿಂಹಸ್ವಾಮಿ ದೇವಾಲಯದಲ್ಲಿನ ಪವಾಡಗಳನ್ನು ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟ ಆಯಿತು ಅಲ್ವೇ? ಹಾಗೆಯೇ ನರಸಿಂಹಸ್ವಾಮಿಯ ದೇವಾಲಯಗಳು ಬೆಟ್ಟ ಮತ್ತು ಗುಹೆಗಳಲ್ಲಿಯೇ ಯಾಕೆ ಇರುತ್ತವೆ ಎಂಬ ಬಗ್ಗೆಯೂ ತಿಳಿಯಿತಲ್ಲ. ಎಂಥದ್ದೇ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ವಿಸ್ಮಯಲೋಕ ವೀಕ್ಷಕರೇ, ನೋಡಿದ್ರಲ್ಲ ಅಟ್ಟೂರು ಗ್ರಾಮದ ಸ್ವಯಂಭೂ ನರಸಿಂಹಸ್ವಾಮಿ ದೇವಾಲಯದ ವಿಸ್ಮಯಗಳನ್ನು. ಆ ದೇವಾಲಯದಲ್ಲಿ ಈಗಲೂ ನಾಗರಹಾವು ಸಂಚರಿಸುತ್ತದೆ, ಆದರೆ ಯಾರಿಗೂ ಅದು ತೊಂದರೆ ಮಾಡಿಲ್ಲ. ಇನ್ನು ಆ ದೇವಾಲಯದಲ್ಲಿರುವ ಬೇವಿನ ಮರದ ವಿಶೇಷಗಳ ಬಗ್ಗೆಯೂ ನೋಡಿದ್ರಲ್ಲ. ಬೇವಿನ ಮರದಲ್ಲಿಯೇ ಬೆಳೆದಿರುವ ಆಲದ ಮರ ಮತ್ತು ಅರಳಿ ಮರಗಳನ್ನು ನೋಡಿದ್ರಲ್ಲ. ಅಷ್ಟೇ ಅಲ್ಲ, ಆ ಬೇವಿನ ಮರದ ಕೆಳಗೆ ಕುಳಿತರೆ ಮನದಲ್ಲಿರುವ ಎಲ್ಲ ಚಿಂತೆಗಳು ಕ್ಷಣಾರ್ಧದಲ್ಲಿ ಮಾಯವಾಗುವ ಬಗ್ಗೆಯೂ ಕೇಳಿದ್ರಲ್ಲ. ಇಂತಹ ಪವಿತ್ರವಾದ ನರಸಿಂಹ ದೇವಾಲಯದ ಕಲ್ಯಾಣಿ ಪಾಳು ಬಿದ್ದಿರುವುದು ವಿಪರ್ಯಾಸವೇ ಸರಿ. ಹಾಗಾಗಿ ಈ ಕಲ್ಯಾಣಿ ಪುನರ್ ಅಭಿವೃದ್ಧಿಗಾಗಿ ಭಕ್ತರು ಗಮನ ಹರಿಸಲಿ ಎಂಬುದು ನಮ್ಮ ಬೇಡಿಕೆಯೂ ಆಗಿದೆ. ಇನ್ನು ಅಟ್ಟೂರು ನರಸಿಂಹ ದೇವಾಲಯದ ವಿಶೇಷಗಳು ನಿಮಗೆ ಇಷ್ಟ ಆಯಿತು ಅಲ್ವಾ? ಇದೇ ರೀತಿ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.